ಆತ್ಮೀಯ ನನ್ನ ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಮಿತ್ರರಿಗೆ ಈ ಬೆಳಗಿನ ಶುಭೋದಯಗಳು. ನಾಗರಾಜ ಅಂತೇಳಿ ವಕೀಲರು, ಬಳ್ಳಾರಿ. ಈಗ ತಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತಕ್ಕಂಥ ಚಿತ್ರಣ ಏನಂತ ಹೇಳಿದರೆ, ನನ್ನ ಬಾಲ್ಯ ಜೀವನ ಸಂಡೂರು ತಾಲೂಕು ಬೊಮ್ಮಘಟ್ಟ ಪೋಸ್ಟು ಗೌರಿಪುರ ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲಿ ನನ್ನ ಬಾಲ್ಯ ಜೀವನ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಈ ಗ್ರಾಮದಲ್ಲಿ ಶಿಕ್ಷಣ ಪಡೆದಿದ್ದು. ನಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತಂತ ಹೇಳಿದರೆ, ನಮ್ಮ ತಂದೆಯವರು ಸ್ಮೈರ್ ಎಂಪ್ಲಾಯಿ ಆಗಿ ಕೆಲಸಕ್ಕೆ ಹೋಗ್ತಾಯಿದ್ರು. ಬೆಳಿಗ್ಗೆ ಸಾಯಂಕಾಲ ಬರ್ತಾಯಿದ್ರು. ನಾವು 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, ತಂಗಿಯರಿಬ್ಬರು, ಟೋಟಲ್ 6 ಜನ ನಮ್ಮ ತಂದೆ ತಾಯಿಗೆ ಮಕ್ಕಳು ನಾವು. ಸೊ 4 ಜನ ಗಂಡು ಮಕ್ಕಳಲ್ಲಿ 4 ಜನ ಗೊತ್ತಲ್ಲ, ಈಗಿನ ಜನ್ರೇಷನ್ ಗಂಡು ಮಕ್ಕಳು 2 ಇದ್ದರೆ ಸಾಕಪ್ಪ ಅಂತಾರೆ. ಅಂತಂದರೆ 4 ಜನ ಗಂಡು ಮಕ್ಕಳು ಅವು. ಸೊ ಈಗೇನು ತುಂಟಾಟ ಮಕ್ಕಳು ಮಾಡ್ತಿದ್ರು, ಅದೇ ಥರ ನಾವು ಕೂಡ ಮಾಡ್ತಾಯಿದ್ವಿ. 4 ಜನ ಗಂಡು ಮಕ್ಕಳಲ್ಲಿ 4 ಜನನೂ ಬಂದು ನಾವು ಈಗೇನು ಕಾಣ್ತಾಯಿದೆ ನೋಡಿ, ಹುಣಸೆ ಮರ ಅಂತ ಕಾಣ್ತಾಯಿದೆ. ಈ ಹುಣಸೆ ಮರದಲ್ಲಿ ನಾವು ಮರಕೋತಿ ಆಟನ ಆಡ್ತಾಯಿದ್ವಿ. ಮರಕೋತಿ ಆಟ ಗೊತ್ತಲ್ಲ, ಕೆಳಗಡೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಯಾರು ಸೋತಾನಂತ ಹೇಳಿದರೆ ಅವನ್ನ ನಿಂದಿರಿಸಿ ಗೆದ್ದರೆಲ್ಲ ಮರ ಏರ್ತಾಯಿದ್ವಿ. ಮರ ಏರಿದ ಮೇಲೆ ಪ್ರನೌನ್ಸ್ ಮಾಡ್ತಾಯಿದ್ವಿ, ಈಗ ನೀವು ನಮ್ಮ ಟಚ್ ಮಾಡ್ಬೋದು ಅಂತೇಳಿ. ಆಗ ನಾವು ಟಚ್ ಮಾಡ್ಬೋದು ಅಂತ ಹೇಳಿದಾಗ ಸೋತಿರ್ತಕ್ಕಂಥ ವ್ಯಕ್ತಿ ಈ ಮರದ ರಂಬೆಗಳ ಮೇಲೆ ನಮ್ಮನ್ನು ಫಾಲೋ ಅಪ್ ಮಾಡ್ತಾಯಿದ್ದ. ನಾವು ಸಿಕ್ಕರೆ ಮತ್ತೆ ನಾವು ಅವ್ರನ್ನ ಹುಡುಕೋಕ್ಕಾಗ್ತದೆ ಅಂತೇಳಿ ನಾವು ಆ ಕಂಬೆ ಮುಖಾಂತರ ಸ್ಪೀಡಾಗಿ ಹೋಗ್ತಾಯಿದ್ವಿ. ನೋಡು ಮಿತ್ರರೇ, ಬಾಲ್ಯ ಜೀವನನ ಬೆಲೆ ಕಟ್ಟೋಕ್ಕಾಗ್ಲಾರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ, ನಾವು ಮಾಡಿದ್ದೇ ಆಡಿದ್ದ ಆಟ ಅನ್ನೋವಂತಕ್ಕಂಥದ್ದು. ನಾವು ಬೆಳಿಗ್ಗೆ ಬಂದರೆ ಸಾಯಂಕಾಲವರೆಗೆ ಈ ಮರದಲ್ಲಿ ಮರಕೋತಿಯನ್ನು ಆಡಿ 4 ಜನ ಅಣ್ಣ ತಮ್ಮಗಳು ಎಂಜಾಯ್ ಮಾಡ್ತಾಯಿದ್ವಿ. ಎಂಜಾಯ್ ಮಾಡಿದ ನಂತರ ಬಿಸಿಲಾಯ್ತಂದರೆ ಅದ್ರ ಪಕ್ಕದಲ್ಲಿರ್ತಕ್ಕಂಥದ್ದು ಗೌರಿಪುರ, ನಮ್ಮೂರು ಕೆರೆ. ಈ ಕೆರೆ ಯಾವ ವರ್ಷ ಕೂಡ ಬತ್ತಿ ಹೋಗಿಲ್ಲ. ಇಂದಿಗೂ ನಾವು ಜನಿಸಿ 44 ವರ್ಷ ಆದರೂ ಕೂಡ ಈ ಕೆರೆಯಲ್ಲಿ ನೀರು ಬತ್ತಿ ಹೋಗಿರ್ತಕ್ಕಂಥ ದಿನಮಾನಗಳೇ ನಾವು ನೋಡಿಲ್ಲ. ಮಳೆ ಬಂದಿಲ್ಲ, ಬರಗಾಲ ಬಂದತ್ತಂದರೂ ನಮ್ಮೂರು ಕೆರೆ ಯಾವಾಗಲೂ ನೀರು ತುಂಬಿ ತುಳುಕ್ತಾಯಿತ್ತು. ಈಗೂ ಕೂಡ ನೋಡ್ರಿ, ನೀರು ಖಾಲಿ ಆಗಿಲ್ಲ. ಲಾಸ್ಟ್ ಇಯರ್ ಮಳೆ ಬಂದಿಲ್ಲ, ಬರಗಾಲ ಅಂತ ಹೇಳಿದರೆ ನಮ್ಮೂರಲ್ಲಿ ಗಂಗೆ ದೇವಿ ಕೈ ಬೀಸಿ ಕರಿತಾ ಇದ್ದಾಳೆ, ಬನ್ನಿ ಚಿಕ್ಕ ಮಕ್ಕಳಿದ್ದಾಗ ನೀವೇನು ಈಜಾಡಿ ಎಂಜಾಯ್ಮೆಂಟ್ ತೊಗೊಂಡಿದ್ದೀರಾ, ಈಗ ಕೂಡ ಎಂಜಾಯ್ಮೆಂಟ್ ಮಾಡಿಕೊಳ್ಳಿ ಅಂಥೇಳಿ ಕೈ ಬೀಸಿ ನಮ್ಮ ಗಂಗಾದೇವಿ ನಮ್ಮನ್ನು ಕೈ ಬೀಸಿ ಕರಿತಾ ಇದ್ದಾಳೆ. ಸೊ ನಾವು ಮರಕೋತಿ ಆಡ್ತಕ್ಕಂಥದ್ದು ಏನಿತ್ತಲ್ಲ, ಹಾಡಿದ ಮೇಲೆ ಬಿಸಿಲಾಗ್ತಾಯಿತ್ತು, ಮತ್ತೆ ಬಂದು ನಾವು ಕೆರೆಯಲ್ಲಿ ಈಜಾಡ್ತಾಯಿದ್ವಿ. 4 ಜನ ಅಂತಮ್ಮ ಈಜಾಡ್ತಾಯಿದ್ವಿ. ಜೊತೆಗೆ ನಮ್ಮ ಊರಿನ ಮತ್ತು ಕೆರೆಯ ಸ್ನೇಹಿತರೆಲ್ಲ ಬಂದು ಆಡ್ತಾಯಿದ್ವಿ. ಆಡಿದ ಮೇಲೆ ನಮಗೆ ಇನ್ನೂ ಬೇಕು ಅಂತ ಹೇಳಿದರೆ ಈಜಾಡಿ ಮತ್ತೆ ಹುಣಸೆ ಮರಕ್ಕೆ ಬರ್ತಾಯಿದ್ವಿ. ಇದೇ ಹುಣಸೆ ಮರದಲ್ಲಿ ನಾವು ಮರಕೋತಿಯನ್ನು ಆಡ್ತಾಯಿದ್ವಿ. 44 ವರ್ಷ ಹಿಂದಿನ ಚಿತ್ರಣನ ಈ ದಿನ ನೆನಪಿಗೋಸ್ಕರವಾಗಿ, ಮಕ್ಕಳಿದ್ದಾಗ ಜೀವನ ಹೇಗಿರ್ತದೆ, ದೊಡ್ಡವರಾಗಿ ಮಕ್ಕಳಾಗಿ ಸಂಸಾರ ನಡೆಸುವಂಥ ಜೀವನ ಹೇಗಿರ್ತದೆ ಅನ್ನೋದಕ್ಕೆ ಜಸ್ಟ್ ಒಂದು ಡೆಮೋ. ಹುಟ್ಟುವಾಗ ಮಗುವಾಗಿ ಹುಟ್ಟಿರ್ತಾರಲ್ಲ, ಮಗುವಾಗಿ ಇರೋದೇ ಬೆಸ್ಟು ಅಂತ ಅನಿಸುತ್ತೆ.